ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ಅವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಯಲಿದೆ. ಗೃಹ ಸಚಿವ ಜಿ ಪರಮೇಶ್ವರ್, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾನೂನು ಮತ್ತು ಸಂಸದೀಯ ಸಚಿವ ಎಚ್.ಕೆ. ಪಾಟೀಲ್, ಇಲಾಖೆ ಅಧಿಕಾರಿಗಳ ಜೊತೆಗೆ ಸಭೆ ನಡೆಯಲಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಅಡ್ವೊಕೇಟ್ ಜನರಲ್, ಪೊಲೀಸ್ ಮಹಾನಿರ್ದೇಶಕರಿಗೆ ಸಭೆಯಲ್ಲಿ ಹಾಜರಿರುವಂತೆ ಸೂಚನೆಯನ್ನ ನೀಡಲಾಗಿದೆ. ಗಮನಿಸ್ತಾ ಇದ್ದೀವಿ, ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಊರುಗಳೇ ಖಾಲಿ ಆಗ್ತಾ ಇದ್ದಾವೆ. ಅಂದರೆ ಅಷ್ಟು ಕಾಟ ಕೊಡ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ನವರು. ಇದರ ಜೊತೆಗೆ ಮಾನ ಮರ್ಯಾದೆ ತೆಗೆಯುವುದು, ಕೆಲವೊಂದಿಷ್ಟು ಜನ ಆತ್ಮಹತ್ಯೆಗೂ ಕೂಡ ಶರಣಾಗ್ತಾ ಇದ್ದಾರೆ. ಸಾಕಷ್ಟು ಕಿರುಕುಳವನ್ನ ಅನುಭವಿಸ್ತಾ ಇದ್ದಾರೆ ಜನ. ಹಾಗಾಗಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಏನು ಕ್ರಮ ತೆಗೆದುಕೊಳ್ಳಬಹುದು ಅನ್ನೋದರ ಬಗ್ಗೆ ಇವತ್ತು ಚರ್ಚೆಯನ್ನ ನಡೆಸಲಿದ್ದಾರೆ. ರಕ್ತ ಹೀರುವ ಬಡ್ಡಿ ಮಾಫಿಯಾಗೆ ಬ್ರೇಕ್ ಹಾಕ್ತಾರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು? ಇವತ್ತು ಬೆಳಗ್ಗೆ 11 ಗಂಟೆಗೆ ಸಭೆ ಇದೆ. ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಇರ್ತಾರೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾನೂನು ಮತ್ತು ಸಂಸದೀಯ ಸಚಿವ ಎಚ್.ಕೆ. ಪಾಟೀಲ್, ಇಲಾಖೆ ಅಧಿಕಾರಿಗಳ ಜೊತೆಗೆ ಸಭೆ ನಡೆಯುತ್ತೆ. ಎಲ್ಲರ ಒಂದು ಅಭಿಪ್ರಾಯವನ್ನ ಸಂಗ್ರಹಿಸ್ತಾರೆ. ಎಲ್ಲೆಲ್ಲಿ ಏನೇನೆಲ್ಲ ಘಟನೆ ನಡೆದಿದೆ ಈ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾವೆಲ್ಲ ಹಳ್ಳಿಗಳಲ್ಲಿ ಜನ ತೊರೆದು ಹೋಗ್ತಾ ಇದ್ದಾರೆ, ಹಳ್ಳಿಗಳನ್ನು ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ, ಜೊತೆಗೆ ಎಷ್ಟು ಜನರಿಗೆ ಕಿರುಕುಳವನ್ನು ನೀಡ್ತಾ ಇದ್ದಾರೆ ಫೈನಾನ್ಸ್ ಕಂಪನಿಯವರು, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಅದಾದ ನಂತರ ಏನು ಕ್ರಮ ತೆಗೆದುಕೊಳ್ಳಬಹುದು ಮೈಕ್ರೋ ಫೈನಾನ್ಸ್ ಕಂಪನಿಯ ವಿರುದ್ಧ ಅನ್ನೋದರ ಬಗ್ಗೆಯೂ ಕೂಡ ಸಲಹೆಯನ್ನು ಪಡೆದು ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಇದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿರ್ತಾರೆ, ಅಡ್ವೊಕೇಟ್ ಜನರಲ್ ಇರ್ತಾರೆ, ಪೊಲೀಸ್ ಮಹಾನಿರ್ದೇಶಕರು, ಇವರೆಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಹಾಜರಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ನಿಮಗೆಲ್ಲ ಗೊತ್ತೇ ಇದೆ ಮೈಕ್ರೋ ಫೈನಾನ್ಸ್ ಹಾವಳಿ ಎಷ್ಟರ ಮಟ್ಟಿಗೆ ಹೆಚ್ಚಾಗಿಬಿಟ್ಟಿದೆ ಅಂತ ಹೇಳಿ. ಅಕಸ್ಮಾತ್ ಆಗಿ ಬಡ್ಡಿ ತುಂಬೋದು ಒಂದು ದಿನ ಲೇಟ್ ಆದರೂ ಕೂಡ ಮನೆಯ ಎದುರಿಗೆ ಬಂದು ಪತ್ರ ಅಂಟಿಸ್ತಾರೆ, ಮಾನಸಿಕವಾಗಿ ಕಿರುಕುಳವನ್ನು ನೀಡ್ತಾರೆ ಸಾಲ ತೆಗೆದುಕೊಂಡವರಿಗೆ. ಜೊತೆಗೆ ತಂದೆ ತಾಯಿ ಅನ್ನೋದಿಲ್ಲ, ಹೆಂಡತಿಯ ಮಕ್ಕಳು ಅನ್ನೋದಿಲ್ಲ, ಎಲ್ಲರಿಗೂ ಕೂಡ ಅವಾಚ್ಯ ಶಬ್ದಗಳಿಂದ ಬೈಯೋದಾಗಿರಬಹುದು, ಜೊತೆಗೆ ಕಿರುಕುಳವನ್ನು ನೀಡೋದಾಗಿರಬಹುದು. ಇದರಿಂದ ಬಹಳಷ್ಟು ಜನ ಮರ್ಯಾದೆಗೆ ಅಂಜಿ ಪಾಪ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರದ ಮೇಲೆ ಒಂದು ಪ್ರೆಷರ್ ಇದೆ, ಒತ್ತಡ ಇದೆ. ಇದಕ್ಕೆ ಒಂದು ಪರಿಹಾರ ನೀಡಬೇಕು ಅಂತ ಹೇಳಿ ಹಾಗಾಗಿ ಇವತ್ತು ಸಭೆ ನಡೆಯಲಿದೆ. ನೋಡೋಣ ಯಾವ ರೀತಿಯಾದಂಥ ತೀರ್ಮಾನಕ್ಕೆ ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಹೇಳಿ.